ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸೋದರಲ್ಲಿ ಎತ್ತಿದ ಕೈ. ಇತ್ತೀಚೆಗೆ ಭಾರತದ ರಕ್ಷಣಾ ವಲಯದ ಬಗ್ಗೆ ಶಾಕ್ ನೀಡುವಂತಹ ಒಂದು ದೊಡ್ಡ ವಿಷಯ ಇದೀಗ ಚರ್ಚೆಗೆ ಬಂದಿದೆ. ಶತ್ರು ರಾಷ್ಟ್ರಗಳ ಎದೆ ನಡುಗಿಸುವಷ್ಟು ಶಕ್ತಿಯುಳ್ಳ ಹೈಪರ್ಸಾನಿಕ್ ಕ್ಷಿಪಣಿ ಯೋಜನೆ ಬ್ರಹ್ಮೋಸ್ 2 ಕಳೆದ ಕೆಲವು ವರ್ಷಗಳಿಂದ ದೇಶದ ಗಮನ ಸೆಳೀತಾ ಇತ್ತು. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಸ್ಥಾಪಿಸಿದ ಈ ಯೋಜನೆ ಭಾರಿ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಹೊಂದಿದೆ ಎಂದು ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಈಗ ಈ ಪ್ರಾಜೆಕ್ಟ್ ದಿಢೀರ್ ಅಂತ ನಿಂತಿದೆ ಎನ್ನುವಂಥ ಮಾತುಗಳು ಹರಿದಾಡ್ತಾ ಇದೆ. ಈ ಪ್ರಾಜೆಕ್ಟ್ ಬದಲಿಗೆ ಪ್ಲಾನ್ ಬಿ ಅನ್ನ ಭಾರತ ಮಾಡ್ತಾ ಇದೆ. ರಷ್ಯಾದ ಕುತಂತ್ರ ಭಾರತಕ್ಕೆ ಎಫೆಕ್ಟ್ ಆಗ್ತಾನೆ ಇಲ್ಲ ಅನ್ನುವ ಬೆಳವಣಿಗೆಯು ಕಾಣಿಸ್ಕೊಳ್ತಾ ಇದೆ. ಸ್ನೇಹಿತರೆ, ಒಮ್ಮಿಂದೊಮ್ಮೆಲೆ ಈ ಶಾಕಿಂಗ್ ನ್ಯೂಸ್ ಹರಿದಾಡೋದಕ್ಕೆ ಕಾರಣವೇನು? ರಷ್ಯಾ ಏನು ಮಾಡ್ತಾ ಇದೆ? ಭಾರತ ಮಾಡಿದ ಪ್ಲಾನ್ ಬಿ ಯಾವುದು? ಎಲ್ಲವನ್ನ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬ್ರಹ್ಮೋಸ್ ಯೋಜನೆಯನ್ನ 2008ರಲ್ಲಿ ಆರಂಭಿಸಿ ಎರಡೂ ರಾಷ್ಟ್ರಗಳು 2009ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಮೊದಲು 2020ರ ಒಳಗೆ ಟೆಸ್ಟಿಂಗ್ ಆರಂಭವಾಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಈಗ ಅದು 2025ರಿಂದ 2028ರ ಅವಧಿಗೆ ಮುಂದೂಡಲಾಗಿದೆ. ಬ್ರಹ್ಮೋಸ್ 2 ವಿಳಂಬಕ್ಕೆ ಪ್ರಮುಖ ಕಾರಣಗಳು ಯಾವುವು ಅಂದರೆ, ಈಗ ಬಳಕೆಯಲ್ಲಿರುವ ಒಂದು ಕ್ಷಿಪಣಿ ಬೆಲೆ ಸುಮಾರು $3-4.5 ಮಿಲಿಯನ್. ಆದರೆ ಹೈಪರ್ಸಾನಿಕ್ ಬ್ರಹ್ಮೋಸ್ 2ನ ಒಂದು ಯೂನಿಟ್ನ ಬೆಲೆ ಸುಮಾರು $10-12 ಮಿಲಿಯನ್. ಇಷ್ಟು ದೊಡ್ಡ ಮೊತ್ತ ಹೂಡಿಕೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಹುಚ್ಚುತನದ ಪರಮಾವಧಿಯೇ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಈಗಿನ ಬ್ರಹ್ಮೋಸ್ ಕ್ಷಿಪಣಿಯೇ ಅತ್ಯಂತ ವೇಗ ಮತ್ತು ನಿಖರತೆಯನ್ನು ಹೊಂದಿದೆ. ಇದು ಆಧುನಿಕ ಏರ್ ಡಿಫೆನ್ಸ್ ವ್ಯವಸ್ಥೆಗಳಿಗೆ ದೊಡ್ಡ ಸವಾಲು ಎಸೆದಿದೆ. ಅದರಿಂದ ಸ್ವಲ್ಪ ಹೆಚ್ಚುವರಿ ವೇಗಕ್ಕಾಗಿ ತುಂಬಾ ದುಬಾರಿ ಯೋಜನೆ ಮುಂದುವರಿಸೋದಕ್ಕಿಂತ ಇದ್ದದ್ದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸೋದು ಲಾಭಕರ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹೈಪರ್ಸಾನಿಕ್ ವೇಗ ಪಡೆಯಲು ಸ್ಕ್ರಾಮ್ಜೆಟ್ ಇಂಜಿನ್ ಅಗತ್ಯ. ಈ ತಂತ್ರಜ್ಞಾನ ಅತ್ಯಂತ ಸಂಕೀರ್ಣ ಮತ್ತು ಸಂವೇದನಾಶೀಲವಾಗಿರುತ್ತದೆ. ಈ ಕ್ಷೇತ್ರದಲ್ಲಿ ಮುಂದಿದ್ರೂ ಕೂಡ ಪೂರ್ಣ ತಂತ್ರಜ್ಞಾನ ಹಂಚಿಕೆಗೆ ಹಿಂದೇಟು ಹಾಕ್ತಿದೆ ಎನ್ನುವಂಥ ವರದಿಗಳು ಇವೆ. ಆದರೆ ಜಂಟಿ ಯೋಜನೆ ಬ್ರಹ್ಮೋಸ್ 2 ವಿಳಂಬವಾದರೂ ಭಾರತ ಇನ್ನೂ ಕೂಡ ಹಿಂದುಳಿದಿಲ್ಲ. ಭಾರತ ತನ್ನ ಗಮನವನ್ನ ಪ್ರಸ್ತುತ ಯುದ್ಧ ಸಿದ್ಧತೆ ಮತ್ತು ಭವಿಷ್ಯದ ತಂತ್ರಜ್ಞಾನದತ್ತ ನೆಟ್ಟಿದೆ. ಸ್ನೇಹಿತರೆ, ಈಗಾಗಲೇ ಹೇಳಿರುವಂತೆ ಭಾರತದ ರಕ್ಷಣಾ ಯೋಜನೆಯಲ್ಲಿ ಈಗ ಒಂದು ದೊಡ್ಡ ಬದಲಾವಣೆ ಕಾಣ್ತಾ ಇದೆ. ಯುದ್ಧ ಅಂದರೆ ಕೇವಲ ವೇಗದ ತಂತ್ರಜ್ಞಾನ ಮಾತ್ರವಲ್ಲ, ಅದು ವೆಚ್ಚ, ಉತ್ಪಾದನೆ ಮತ್ತು ಬಳಕೆಯ ಸಮತೋಲನ ಕೂಡ. ಇದೇ ಕಾರಣಕ್ಕೆ ಭಾರತದ ರಕ್ಷಣಾ ವಲಯ ಈಗ ಹೈಪರ್ಸಾನಿಕ್ ಯೋಜನೆಗಳ ಜೊತೆಗೂಡಿ ಕಾಸ್ಟ್ ಪರ್ ಎಫೆಕ್ಟ್ ಲೆಕ್ಕಾಚಾರಕ್ಕೂ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದೆ. ಇಂದಿನ ಯುದ್ಧಗಳಲ್ಲಿ ಶತ್ರುಗಳ ಪ್ರಮುಖ ಗುರಿಗಳು ಏರ್ಬೇಸ್, ಹ್ಯಾಂಗರ್, ರಾಡಾರ್, ಕಮಾಂಡ್ ಸೆಂಟರ್ಗಳಾಗಿರ್ತವೆ. ಇಂತಹ ಗುರಿಗಳಿಗೆ ಯಾವಾಗಲೂ ಮ್ಯಾಕ್ 6 ಅಥವಾ ಮ್ಯಾಕ್ 8 ವೇಗದ ದುಬಾರಿ ಹೈಪರ್ಸಾನಿಕ್ ಆಯುಧ ಬೇಕೆಂದೇನಿಲ್ಲ. ಈಗಿರುವ ಮಾದರಿಯ ಸೂಪರ್ಸಾನಿಕ್ ಕ್ಷಿಪಣಿಗಳು ಸಾಕಷ್ಟು ಪರಿಣಾಮಕಾರಿ ಆಗ್ತವೆ. ಇನ್ನೊಂದು ದೊಡ್ಡ ತಂತ್ರಜ್ಞಾನದ ಲೆಕ್ಕಾಚಾರ ಏನಂದ್ರೆ, ಹೈಪರ್ಸಾನಿಕ್ ಕ್ಷಿಪಣಿಗಳು ಗುರಿಯನ್ನು ಅತಿ ವೇಗವಾಗಿ ತಲುಪೋದ್ರಿಂದ ಎದುರಾಳಿ ದೇಶಕ್ಕೆ ಪ್ರತಿಕ್ರಿಯೆಗಾಗಿ ಬಹಳ ಕಡಿಮೆ ಸಮಯ ಸಿಗುತ್ತೆ. ದಕ್ಷಿಣ ಏಷ್ಯಾದಂತಹ ಅಣ್ವಸ್ತ್ರ ಸಂವೇದನಾಶೀಲ ಪ್ರದೇಶದಲ್ಲಿ ಇದು ತಪ್ಪು ಅಂದಾಜು ಅಥವಾ ಅತಿರೇಕದ ಪ್ರತಿಕ್ರಿಯೆ ಹುಟ್ಟಿಸುವ ಸಾಧ್ಯತೆಯನ್ನ ರಕ್ಷಣಾ ವಲಯ ಗಂಭೀರವಾಗಿ ಪರಿಗಣಿಸುತ್ತೆ. ಆದರೆ ಇದರರ್ಥ ಭಾರತ ಹೈಪರ್ಸಾನಿಕ್ ಸಾಮರ್ಥ್ಯದಿಂದ ಹಿಂದೆ ಸರಿದಿದೆ ಅನ್ನೋದಲ್ಲ. ಸ್ನೇಹಿತರೆ, ಭಾರತ ಗಮನ ಹೆಚ್ಚು ಸೆಳೆಯುತ್ತಿರುವುದು ಬ್ರಹ್ಮೋಸ್ NG ಇಂದಾಗಿ. ಇದು ಬ್ರಹ್ಮೋಸ್ನ ಹಗುರ, ಚಿಕ್ಕ ಮತ್ತು ಹೆಚ್ಚು ಫ್ಲೆಕ್ಸಿಬಲ್ ಆವೃತ್ತಿಯಾಗಿದೆ. ಕೆಲವು ನೌಕಾಪಡೆಯ ಪ್ಲಾಟ್ಫಾರ್ಮ್ಗಳಿಂದಲೂ ಇದನ್ನ ಬಳಸುವಂತೆ ವಿನ್ಯಾಸಗೊಳಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ಭಾರತದ ಪ್ರಾಥಮಿಕ ಆದ್ಯತೆ ಈಗ ಬ್ರಹ್ಮೋಸ್ NG ಕಡೆಗೆ ಸರಿದಿದೆ. ಇದರ ಜೊತೆಗೆ ಇನ್ನೂ ಕೂಡ ದೊಡ್ಡ ಸಂಗತಿ ಏನಂದ್ರೆ, DRDO ತನ್ನದೇ ಆದ ದೇಶೀಯ ಹೈಪರ್ಸಾನಿಕ್ ತಂತ್ರಜ್ಞಾನವನ್ನ ವೇಗವಾಗಿ ಅಭಿವೃದ್ಧಿಪಡಿಸ್ತಾ ಇದೆ. ಅದರಲ್ಲಿ HSTDV ಪ್ರಮುಖ ಹಂತ. ಇದರ ಅರ್ಥ ಏನಂದ್ರೆ, ರಷ್ಯಾದ ತಂತ್ರಜ್ಞಾನಕ್ಕೆ ಮಾತ್ರ ಅವಲಂಬಿತರಾಗದೆ ಭಾರತ ತನ್ನ ಸ್ವಂತ ಮಾರ್ಗವನ್ನ ಕಟ್ತಾ ಇದೆ. ಭಾರತದ ರಕ್ಷಣಾ ವಲಯದಲ್ಲಿ ಹೈಪರ್ಸಾನಿಕ್ ತಂತ್ರಜ್ಞಾನದಲ್ಲಿ ಸ್ವದೇಶಿ ಅಭಿವೃದ್ಧಿ ಆಗ್ತಾ ಇದೆ. ಯುದ್ಧದ ಸ್ವರೂಪ ಈಗ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಕೇವಲ ಶಕ್ತಿಶಾಲಿ ಆಯುಧಗಳನ್ನು ಹೊಂದಿರೋದು ಮಾತ್ರ ಸಾಕಾಗೋದಿಲ್ಲ. ಅವುಗಳ ವೆಚ್ಚ, ಬಳಕೆ ಮತ್ತು ಪರಿಣಾಮಕಾರತ್ವ ಕೂಡ ಅಷ್ಟೇ ಮುಖ್ಯ. ಈ ಹಿನ್ನೆಲೆಯಲ್ಲಿ ಭಾರತ ತನ್ನ ರಕ್ಷಣಾ ತಂತ್ರದಲ್ಲಿ ಸಮತೋಲನ ಸಾಧಿಸುವ ಪ್ರಯತ್ನ ಮಾಡ್ತಾ ಇದೆ. ಹಾಗಾದರೆ ಹೈಪರ್ಸಾನಿಕ್ ವೇಗ ಹೇಗಿರುತ್ತೆ ಅಂದರೆ, ಅದು
ಮ್ಯಾಕ್ 5ಗಿಂತ ಹೆಚ್ಚಾಗಿರುತ್ತೆ. ಇಂತಹ ವೇಗದಲ್ಲಿ ಹಾರುವ ಕ್ಷಿಪಣಿಗಳನ್ನು ತಡೆಯೋದು ಬಹಳ ಕಷ್ಟ. ಆದರೆ ಇಂತಹ ವೇಗವನ್ನು ಸಾಧಿಸಲು ಸಾಮಾನ್ಯ ಇಂಜಿನ್ಗಳು ಸಾಕಾಗೋದಿಲ್ಲ. ಅದಕ್ಕಾಗಿ ಸೂಪರ್ಸಾನಿಕ್ ವೇಗಕ್ಕೆ ರಾಮ್ಜೆಟ್ ಇಂಜಿನ್ ಬಳಸಬೇಕಾಗುತ್ತೆ. ಇದು ಅತ್ಯಂತ ಸುಧಾರಿತ ತಂತ್ರಜ್ಞಾನವಾಗಿದ್ದು ಜಗತ್ತಿನಲ್ಲಿ ಕೆಲವು ದೇಶಗಳು ಇದನ್ನ ಸಂಪೂರ್ಣವಾಗಿ ಹೊಂದಿವೆ. ಇದೇ ಕಾರಣಕ್ಕೆ DRDO ಮಹತ್ವದ ಪಾತ್ರವನ್ನು ವಹಿಸುತ್ತೆ. DRDO ತನ್ನ ಯೋಜನೆಯ ಮೂಲಕ ಸ್ಕ್ರಾಮ್ಜೆಟ್ ತಂತ್ರಜ್ಞಾನವನ್ನು ಪರೀಕ್ಷಿಸಿ ಯಶಸ್ಸಿನ ದಾರಿಯಲ್ಲಿ ಸಾಗ್ತಾ ಇದೆ. ಇದು ಭಾರತದ ಸ್ವದೇಶಿ ಹೈಪರ್ಸಾನಿಕ್ ಅಭಿವೃದ್ಧಿಗೆ ಪ್ರಮುಖ ಹೆಜ್ಜೆಯಾಗಿದೆ. ವಿವಿಧ ಹಂತಗಳಲ್ಲಿ ನಡೆದ ಪರೀಕ್ಷೆಗಳು ಭಾರತದ ವಿಜ್ಞಾನಿಗಳ ಸಾಮರ್ಥ್ಯವನ್ನು ತೋರಿಸುತ್ತೆ. ಇದರಿಂದ ಭವಿಷ್ಯದಲ್ಲಿ ಸಂಪೂರ್ಣ ಸ್ವದೇಶಿ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಭಾರತ ವಿದೇಶಿ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿರೋದ್ರಿಂದ ಉಂಟಾಗುವಂಥ ಅಪಾಯಗಳನ್ನು ಕೂಡ ಅರ್ಥಕೊಂಡಿದೆ. ಜಿಯೋಪಾಲಿಟಿಕಲ್ ಕಾರಣಗಳಿಂದ ಯಾವುದೇ ಸಮಯದಲ್ಲಿ ತಂತ್ರಜ್ಞಾನ ಅಥವಾ ಉಪಕರಣಗಳ ಸರಬರಾಜು ನಿಲ್ಲುವ ಸಾಧ್ಯತೆ ಇದೆ. ಇದನ್ನು ತಪ್ಪಿಸಲು ಭಾರತ ಸ್ಟ್ರಾಟಜಿಕ್ ಆಟೋನಮಿ ದಾರಿಯನ್ನ ಹಿಡ್ಕೊಂಡು ಬಿಟ್ಟಿದೆ. ಅಂದರೆ ತನ್ನ ರಕ್ಷಣಾ ಅಗತ್ಯಗಳನ್ನು ತನ್ನದೇ ಶಕ್ತಿಯಿಂದ ಪೂರೈಸುವ ಉದ್ದೇಶ. ಇದಕ್ಕೆ ಬೆಂಬಲ ನೀಡೋದು ಆತ್ಮನಿರ್ಭರ ಭಾರತ್ ನೀತಿ. ಈ ನೀತಿ ಅಡಿಯಲ್ಲಿ ರಕ್ಷಣಾ ಉತ್ಪಾದನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವದೇಶಿ ಘಟಕಗಳನ್ನು ಬಳಸುವ ಗುರಿ ಹೊಂದಲಾಗಿದೆ. ಈ ಸಂದರ್ಭದಲ್ಲೇ ಬ್ರಹ್ಮೋಸ್ ಯೋಜನೆಯು ಹೊಸ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಈಗಾಗಲೇ ಭಾರತಕ್ಕೆ ಅತ್ಯಂತ ವಿಶ್ವಾಸಾರ್ಹ ಕ್ಷಿಪಣಿಯಾಗಿದೆ. ಇದರ ಜೊತೆಗೆ ಹಗುರ ಮತ್ತು ಹೆಚ್ಚು ಸುಧಾರಿತ ಆವೃತ್ತಿಯ ಅಭಿವೃದ್ಧಿ ನಡೀತಾ ಇದೆ. ಇದು ವಿವಿಧ ವೇದಿಕೆಗಳಿಂದ ಸುಲಭವಾಗಿ ಪ್ರಯೋಗಿಸಲು ಅನುಕೂಲವಾಗುತ್ತೆ. ಸ್ನೇಹಿತರೆ, ಭವಿಷ್ಯದಲ್ಲಿ ಈ ರೀತಿಯ ರಕ್ಷಣಾ ತಂತ್ರ ಬದಲಾವಣೆಗಳು ಭಾರತಕ್ಕೆ ಹಲವು ರೀತಿಯ ಲಾಭಗಳನ್ನು ಕೊಡ್ತಾವೆ. ಕೇವಲ ಒಂದು ಮಿಸೈಲ್ನ ಅಭಿವೃದ್ಧಿ ವಿಷಯ ಅಲ್ಲ, ಇದು ದೇಶದ ದೀರ್ಘಕಾಲಿಕ ಭದ್ರತೆ, ಆರ್ಥಿಕತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯೊಂದಿಗೆ ಕೂಡ ಸಂಬಂಧಿಸಿದೆ. ಮೊದಲನೇದಾಗಿ ಸ್ವದೇಶಿ ತಂತ್ರಜ್ಞಾನದಲ್ಲಿ ಮುನ್ನಡೆ ದೊಡ್ಡ ಪ್ರಯೋಜನ. ಈ ಮೂಲಕ ಭಾರತ ತನ್ನದೇ ಆದ ಹೈಪರ್ಸಾನಿಕ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸ್ತಾ ಇರೋದ್ರಿಂದ ಭವಿಷ್ಯದಲ್ಲಿ ವಿದೇಶಿ ದೇಶಗಳ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ. ಇದರಿಂದ ಯಾವುದೇ ಜಿಯೋಪಾಲಿಟಿಕಲ್ ಒತ್ತಡ ಬಂದರೂ ಭಾರತ ತನ್ನ ರಕ್ಷಣಾ ಅಗತ್ಯಗಳನ್ನು ಸ್ವಂತ ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತೆ. ಎರಡನೇದಾಗಿ ಆರ್ಥಿಕವಾಗಿ ಲಾಭ. ಹೈಪರ್ಸಾನಿಕ್ ಕ್ಷಿಪಣಿಗಳು ತುಂಬಾ ದುಬಾರಿ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಅದರ ಬದಲು ಈಗಿನ ಆಧುನಿಕ ಕ್ಷಿಪಣಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ರಕ್ಷಣಾ ಶಕ್ತಿಯನ್ನು ಪಡಿಬಹುದು. ಇದು ಕಾಸ್ಟ್ ಎಫೆಕ್ಟಿವ್ ಡಿಫೆನ್ಸ್ ಎಂಬ ಪ್ರಮುಖ ಗುರಿಗೆ ಸಹಾಯ ಮಾಡುತ್ತೆ. ಮೂರನೇದಾಗಿ ರಕ್ಷಣಾ ರಫ್ತು ಹೆಚ್ಚಳವಾಗುತ್ತೆ. ಭಾರತ ಈಗಾಗಲೇ ಬ್ರಹ್ಮೋಸ್ ಮಿಸೈಲ್ ಅನ್ನ ಇತರೆ ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಭವಿಷ್ಯದಲ್ಲಿ ಇನ್ನಷ್ಟು ದೇಶಗಳಿಗೆ ಈ ತಂತ್ರಜ್ಞಾನವನ್ನು ಒದಗಿಸುವ ಮೂಲಕ ಭಾರತ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಳಬಹುದು. ಇದರಿಂದ ದೇಶದ ಆರ್ಥಿಕತೆಯೂ ಕೂಡ ಬೆಳೆಯುತ್ತೆ. ಇನ್ನು ನಾಲ್ಕನೇದಾಗಿ ಹೇಳೋದಾದ್ರೆ ಮಲ್ಟಿ ಲೆವೆಲ್ ಯುದ್ಧ ಸಿದ್ಧತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ದಿನಗಳಲ್ಲಿ ಯುದ್ಧಗಳಲ್ಲಿ ಒಂದೇ ರೀತಿಯ ಆಯುಧ ಸಾಕಾಗೋದಿಲ್ಲ. ಡ್ರೋನ್ಗಳು, ಸೈಬರ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಯುದ್ಧ ವ್ಯವಸ್ಥೆಗಳ ಜೊತೆಗೆ ಮಿಸೈಲ್ಗಳ ಸಂಯೋಜನೆ ಕೂಡ ಮುಖ್ಯವಾಗುತ್ತೆ. ಹಗುರ ಮತ್ತು ಬಹುಬಳಕೆಗೆ ಯೋಗ್ಯವಾದ ಬ್ರಹ್ಮೋಸ್ NG ಇಂತಹ ಪರಿಸ್ಥಿತಿಗಳಿಗೆ ಹೆಚ್ಚು ಸೂಕ್ತವಾಗುತ್ತೆ. ಇನ್ನು ಐದನೇದಾಗಿ ಸ್ಟ್ರಾಟಜಿಕ್ ಸ್ಥಿರತೆ. ಹೈಪರ್ಸಾನಿಕ್ ಆಯುಧಗಳು ತುಂಬ ವೇಗವಾಗಿರೋದ್ರಿಂದ ಶತ್ರು ದೇಶಗಳು ತಪ್ಪು ಅಂದಾಜು ಮಾಡಬಹುದಾದ ಅಪಾಯವಿದೆ. ಭಾರತ ಈಗ ತೆಗೆದುಕೊಳ್ಳುತ್ತಾ ಇರುವ ಸಮತೋಲನದ ನಿಲುವು ದಕ್ಷಿಣ ಏಷ್ಯಾದಂತಹ ಸಂವೇದನಾಶೀಲ ಪ್ರದೇಶದಲ್ಲಿ ಸ್ಥಿರತೆಯನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಇನ್ನು ಆರನೇದಾಗಿ ನೋಡೋದಾದರೆ ಭವಿಷ್ಯದ ತಂತ್ರಜ್ಞಾನಕ್ಕೆ ಬಲವಾದ ನೆಲೆ. ಈಗ ನಡೀತಾ ಇರುವಂತಹ ಸಂಶೋಧನೆಗಳು ಮುಂದಿನ 10 ರಿಂದ 15 ವರ್ಷಗಳಲ್ಲಿ ಭಾರತವನ್ನು ಹೈಪರ್ಸಾನಿಕ್ ಕ್ಷೇತ್ರದಲ್ಲಿ ಮುಂಚೂಣಿಗೆ ತರುವಂತಹ ಸಾಧ್ಯತೆ ಇದೆ. ಇಂದಿನ ವಿಳಂಬವೇ ನಾಳೆಯ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಒಟ್ಟಿನಲ್ಲಿ ಈ ತಂತ್ರ ಬದಲಾವಣೆ ಭಾರತವನ್ನ ಹೆಚ್ಚು ಸ್ವಾವಲಂಬಿ, ಆರ್ಥಿಕವಾಗಿ ಬಲಿಷ್ಠ ಮತ್ತು ತಂತ್ರಜ್ಞಾನದಲ್ಲಿ ಮುಂಚೂಣಿಯ ರಾಷ್ಟ್ರವಾಗಿಸುವ ದಿಕ್ಕಿನಲ್ಲಿ ಮುನ್ನಡೆಸ್ತಾ ಇದೆ. ಸ್ನೇಹಿತರೆ, ಭಾರತದ ಆತ್ಮನಿರ್ಭರ ಭಾರತದತ್ತ ಹೆಜ್ಜೆಯ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು? ತಪ್ಪದೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.